ಏನಂದರೆ ರಘು ಯಾರು, ರಘುವಿನ ಫೋಟೋವನ್ನು ಕೂಡ ನಿಮಗೆ ತೋರಿಸ್ತೀವಿ. ಅಂದರೆ ಇವರಿಬ್ಬರ ನಡುವಿನ ಒಡನಾಟ ಯಾವ ರೀತಿ ಇತ್ತು, ಏನು ಎತ್ತ, ಒಳಗಡೆಗೆ ಯಾರು ಯಾರಿಗೆ ಹತ್ತಿರವಾಗಿದ್ದರು, ಏನು ಎತ್ತ, ಇದೆಲ್ಲದ್ರ ಬಗ್ಗೆಯೂ ಕೂಡ. ಅಂದರೆ ಜೈಲಿನ ಒಳಗಡೆಗೆ 2 ಟೀಮ್ ಇರುತ್ತಲ್ಲ, 2 ಟೀಮ್ಗಳಲ್ಲಿ ಕಾಂಪಿಟೇಷನ್ ಶುರುವಾಯಿತು. ಅಣ್ಣಂಗೆ ಯಾರ್ಯಾರು ಸೇವೆ ಮಾಡಬೇಕು ಅಂತ. ಈ ವಿಲ್ಸನ್ ಗಾರ್ಡನ್ ನಾಗ ಇದನ್ನಲ್ಲ, ಈ ನಾಗ ಈ ಕೇಳಿದಕ್ಕಿಂತ ಈ ಜಾಸ್ತಿ ವ್ಯವಸ್ಥೆ ಮಾಡೋಕ್ಕೆ ಶುರು ಮಾಡಿದ್ದ. ಆದರೆ ಬೇಕರಿ ರಘು ಇವರೆಲ್ಲರಿಗಿಂತ ಸ್ವಲ್ಪ ಸೀನಿಯರು. ಅಲ್ಲಿ ಒಳಗಡೆಗೆ ಬೇರೂರಿದ್ದ, ಜೊತೆಗೆ ಇನ್ನೊಂದು ಒಂದು ಒಳ್ಳೆಯ ಸಂಪರ್ಕ ಇತ್ತು ಜೈಲಿನಲ್ಲಿ. ದರ್ಶನ್ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ರಘು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದ. ಎಲ್ಲ ವ್ಯವಸ್ಥೆ, ಊಟ ತಿಂಡಿ ಸಿಗರೇಟು ಪ್ರತಿಯೊಂದೂ ಕೂಡ. ಇದೆಲ್ಲ ಆದಮೇಲೆ ವಿಲ್ಸನ್ ಗಾರ್ಡನ್ನಾಗ ಬಹಳ ಹತ್ತಿರ ಆಗಿಬಿಟ್ಟ. ದರ್ಶನ್ ಏನು ಕೇಳ್ತಾರೆ ಅದಕ್ಕಿಂತ ಹೆಚ್ಚೆಚ್ಚೇ ಇವನು ವ್ಯವಸ್ಥೆ ಮಾಡೋಕ್ಕೆ ಟ್ರೈ ಮಾಡ್ದ. ಅದಾದಮೇಲೆ ಇವರಿಬ್ಬರ ನಡುವೆ ವೈಮನಸ್ಸು ಶುರುವಾಯಿತು. ಬೇಕರಿ ರಘು ಒಳ್ಳೊಳಗೆ ಕುದಿಯೋಕ್ಕೆ ಶುರು ಮಾಡ್ದ. ಏನು ನಮ್ಮವ್ರನ್ನ ಬಿಟ್ಬಿಟ್ಟು ಇವರು ತುಂಬ ಹತ್ತಿರ ಆಗಿಬಿಟ್ರಲ್ಲ ಅಂತ. ಸೊ ಇವರಿಬ್ಬರ ನಡುವಿನ ಜಗಳ ಇದೆಯಲ್ಲ, ಅದು ದರ್ಶನ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸ್ತು. ದರ್ಶನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮಂತ್ರಿಗಳೊಬ್ರು ಹೇಳಿದ್ರಂತೆ. ನಾಗನಿಗೆ ಸಚಿವರ ಆದೇಶ ಕೊಟ್ಟಿದ್ರಂತೆ, ಸಕಲ ವ್ಯವಸ್ಥೆ ಮಾಡಿಕೊಡಿ ಅಂತ. ನೋಡಿ ಹೆಂಗಿದೆ ಅಂತ. ಸಚಿವರ ಸೂಚನೆ ಮೇರೆಗೆ ಪಾಪ ಜೈಲಿನಲ್ಲಿರುವಂಥ ದರ್ಶನ್ನ ಚೆನ್ನಾಗಿ ನೋಡ್ಕೊತಾ ಇದ್ದ ನಾಗ. ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದ, ಎಲ್ಲ ವ್ಯವಸ್ಥೆಗಳು. ಆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಹೀಗಾಗಿ ಸಚಿವರೇ ನಾಗನಿಗೆ ಸೂಚನೆ ಕೊಟ್ಟಿದ್ದರು. ಇಲ್ಲಿ ಮೇಜರ್ಲಿ ಕಾಂಪಿಟೇಷನ್ ಶುರುವಾಗ್ಬಿಡ್ತು, ಯಾರ್ಯಾರು ಹೆಂಗೆ ಆತಿಥ್ಯ ಕೊಡ್ತಾರೆ ಅಂತ. ಕೊನೆಗೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಮ್ಯಾನೇಜ್ ಮಾಡಬೇಕಾಗಿತ್ತು, ಎಲ್ಲರ ಜೊತೆ ಚೆನ್ನಾಗಿದ್ದೀನಿ ಅಂತ. ಇಲ್ಲಾಂತಂದರೆ ಎಡಮಟ್ಟಾಗೋದು, ಗೊತ್ತಾಗಬೇಕಾಗಿತ್ತು ಇದೆಲ್ಲದೂ ಕೂಡ. ಆದರೆ ನೋಡಿ ಹೆಂಗಿದೆ ಅಂದರೆ ನಮ್ಮ ಜೈಲಲ್ಲಿ ಈ ಹಿಂದೆ ಅವನು ಬೇಕರಿ ರಘುನೂ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದ, ಅದಕ್ಕಿಂತ ಮೀರಿದ ವ್ಯವಸ್ಥೆಯನ್ನು ನಾಗ ಮಾಡ್ತಿದ್ದ. ಯಾಕಂದರೆ ನಾಗನಿಗೆ ಒಬ್ಬ ಮಂತ್ರಿಗಳು ಬೇರೆ ಹೇಳ್ಬಿಟ್ಟಿದ್ರಂತೆ, ಎಲ್ಲ ವ್ಯವಸ್ಥೆ ಮಾಡ್ಕೊಳಪ್ಪ, ಎಲ್ಲ ನೋಡ್ಕೊಳಪ್ಪ ಅಂತ. ಹೀಗಾಗಿ ಇವರಿಬ್ಬರ ನಡುವೆ ವೈಮನಸ್ಸು ಜಾಸ್ತಿ ಆಗ್ತಾ ಹೋಯಿತು. ಅದರ ಪ್ರತಿಫಲವೇ ಫೋಟೋ. ಇನ್ನು ಪ್ರಭಾವಿ ಮಂತ್ರಿಗಳು ಹೇಳ್ತಾರೆ ಅಂತಂದ್ರೆ ಹಣದ ಕೊರತೆ ಆಗಕ್ಕೆ ಸಾಧ್ಯನಾ? ಹಣ ಪೂರೈಕೆ ಆಗ್ತಾ ಇತ್ತು, ಯಾವ ತೊಂದರೆಗಳು ಕೂಡ ಇರಲಿಲ್ಲ. ಶರವಣ ಅನ್ನುವಂಥವನ ಮುಖಾಂತರ ಜೈಲಿಗೆ ಹಣ ಬರ್ತಾ ಇತ್ತು. ಹೀಗಾಗಿ ರೌಡಿನಾಗ ದರ್ಶನ್ ಆತಿಥ್ಯವನ್ನು ಶುರು ಮಾಡ್ದ. ಬೇಕಾದಷ್ಟು ದುಡ್ಡು ಬರ್ತಾ ಇತ್ತು, ಆತಿಥ್ಯ ಮಾಡೋಕ್ಕೊಂದು ಉತ್ಸಾಹ ಇತ್ತು. ಅಲ್ಲೇನೇ ಅಲ್ಲಿನ ಖೈದಿಗಳಿಗೆ ಉತ್ಸಾಹ ಇತ್ತು, ದರ್ಶನ್ ಚೆನ್ನಾಗಿ ನೋಡ್ಕೋಬೇಕು ಅಂತ. ಎಲ್ಲ ರೀತಿಯ ವ್ಯವಸ್ಥೆಗಾಗಿ ಜೈಲಿಗೆ ದುಡ್ಡು ಬರ್ತಾ ಇತ್ತು. ಶರವಣ ಅನ್ನುವಂಥವನು ದುಡ್ಡು ತಂದು ಕೊಡ್ತಾ ಇದ್ದಂತೆ. ಯಾರೀ ಶರವಣ, ಈತನ ಕಥಾನಕಗಳೇನು, ಅದನ್ನು ಮುಂದೆ ನಾವು ನಿಮಗೆ ಹೇಳ್ತೀವಿ. ಸೊ ಬೇಕಾದಷ್ಟು ಹಣ ಬರ್ತಾ ಇತ್ತು, ಸೇವೆ ಮಾಡುವಂಥ ಉತ್ಸಾಹ ಇತ್ತು, ಕಾಂಪಿಟೇಷನ್ ಇತ್ತು. ಹೀಗಾಗೇನು ಅಂತಂದರೆ ರೌಡಿನಾಗ ದರ್ಶನಿಗೆ ದೊಡ್ಡ ದೊಡ್ಡ ಆತಿಥ್ಯಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಗುಂಡು ತುಂಡು ಸಿಗರೇಟು ಏನು ಬೇಕೋ ಅದು. ಸೊ ಅಲ್ಲಿಂದ ಇವರ ವೈಮನಸ್ಸು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಕಿರಣ್ ಭಾಳ ರೋಚಕವಾಗಿದೆ ಈ ಕಹಾನಿ ಇದು. ಯಾಕಂದರೆ ಒಂದು ಕಡೆಗೆ ಒಳಗಿಂದೊಳಗೆ ನಡೆಯುವಂಥ ಕಾಂಪಿಟೇಷನ್, ಇನ್ನೊಂದು ಕಡೆಗೇನು ಅಂತಂದರೆ ಒಬ್ಬನ ಬಂದು ಇನ್ನೊಬ್ಬನ ಹಿಂದಿಕ್ಕೋದು, ಮೂರನೇದೇನು ಅಂತಂದರೆ ಮಂತ್ರಿಯೊಬ್ಬರ ಕೃಪಾ ಕಟಾಕ್ಷ, ನಾಲ್ಕನೇದೇನು ಅಂತಂತಂದರೆ ಒಬ್ಬ ವ್ಯಕ್ತಿ ಶರವಣ ಅನ್ನುವಂಥವನು ದಿವಸ ತಗೊಂಬಂದು ದುಡ್ಡು ಕೊಡುವಂಥದ್ದು. ನೋಡಿ ಬೇಕಾದಷ್ಟು ದುಡ್ಡಿದೆ, ಮಂತ್ರಿಗಳ ಕೃಪಾ ಕಟಾಕ್ಷ ಇದೆ, ಅಧಿಕಾರಿಗಳು ಕೂಡ ಅಂಧರಾಗಿರ್ತಾರೆ. ಅಂದರೆ ಇವ್ರಿಗೆ ಭಾಳ ಫ್ರೆಂಡ್ಲಿ ಇರ್ತಾರೆ. ಯಾಕಂದರೆ ಅಧಿಕಾರಿಗಳ ಗಮನಕ್ಕೆ ತಂದರೆ ಇದು ಯಾವುದೂ ಕೂಡ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಇವ್ರದ್ದೇ ಆದಂಥ ಜೈಲಲ್ಲಿ ಪಟಾಲಂ ಇರುತ್ತೆ. ಸೊ ಹಿಂಗಾದ್ಮೇಲೆ ಇನ್ನೇನು ಕಡಿಮೆ. ಹೀಗಾಗಿನೇ ಆತಿಥ್ಯ ಶುರುವಾಯಿತು ಅಂತ. ಹೆಂಗಿದು, ಯಾರಿದು, ಇವರು ಯಾರ್ಯಾರ ಕೃಪಾ ಕಟಾಕ್ಷ ಯಾರ್ಯಾರ ಮೇಲಿದೆ? ಈ ದುಡ್ಡು ತಂದು ಕೊಡ್ತಾ ಇದ್ನಲ್ಲ ಅವನಿಗೆ ದುಡ್ಡಿನ ಮೂಲ ಯಾವುದು, ಏನು ನಡೀತಾ ಇತ್ತು ಕಿರಣ್?
ರಂಗನಾಥ್, ಈ ರೌಡಿಸಮ್ ಅಲ್ಲಿ ಒಂದು ಮಾತಿದೆ, ಅದು ಸತ್ಯ ಕೂಡ. ಒಂದೇ ತಟ್ಟೆಯಲ್ಲಿ ಎಲ್ಲ ಊಟ ಮಾಡಿರ್ತಾರೆ, ನಂತರ ಅವರವರೇ ಬೆನ್ನಿಗೆ ಚುಚ್ಕೊಂಡಿರ್ತಾರೆ. ಇದು ಇರುವಂತ ಒಂದು ಸತ್ಯ, ರಂಗನಾಥ್, ಸತ್ಯ. ಇಲ್ಲೂ ಕೂಡ ಆಗುವಂತ ಇದೆ. ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾರೆ. ಇಲ್ಲಿ ಕಾಂಪಿಟೇಷನ್ ಯಾವಾಗ ಶುರು ಆಯ್ತೋ, ನಾನಾ ನೀನಾ ಅಂತ ಇಬ್ರು ನಡುವೆ ಅಲ್ಲಿ ದರ್ಶನ್ ಬರೋ ಮುಂಚೆ ಒಟ್ಟಿಗೆ ಇರ್ತಾರೆ ಎಲ್ಲರೂ ಕೂಡ. ಯಾವಾಗ ಈ ಒಂದು ಕಾಂಪಿಟೇಷನ್ ಜಾಸ್ತಿ ಆಯ್ತೋ, ಈ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಮತ್ತೊಬ್ಬ ರೌಡಿ ಶೀಟರ್ ಕುಳ್ಳ ಸೀನೊಂದು ಅವಳಿ ಜಾಸ್ತಿ ಆಗೋಯ್ತು. ಇನ್ನೊಂದು ಟೀಮಲ್ಲಿ ಇದ್ದಂಥ ಫೀಲ್ಡಲ್ಲಿ ಸೀನಿಯರಿಟಿ ಆಗಿದ್ದಂಥ ಏನು ಮತ್ತೊಬ್ಬ ರೌಡಿ ಏನು ಬೇಕ್ರಿ ರಘು, ಆತನಿಗೆ ಇವ್ರು ಎಲ್ಲ ಮಾಡಿ ಇದನ್ನ ಕಡಿವಾಣ ಹಾಕಬೇಕು ಅನ್ನೋದು ಬಂದಾಗ ಆತನು ಕೂಡ ಸ್ಕೆಚ್ ಹಾಕಕ್ಕೆ ಜೈಲ್ ಒಳಗಡೆನೆ ಕೂಡ ಶುರು ಮಾಡ್ತಾರೆ. ಇನ್ನು ಇದಕ್ಕೆ ನಾಗಂಗೆ ಇದ್ದಕ್ಕಿದ್ದಂಗೆ ಆತನಿಗೆ ದರ್ಶನ್ಗೆ ಹತ್ರ ಆಗೋಕ್ಕೆ ಅಥವಾ ಸಂಬಂಧಪಟ್ಟಂತೆ ಆತನಿಗೆ ಹೊರಗಡೆ ಇದ್ದಂಥ ಸಚಿವರೊಬ್ಬರು ಸೂಚನೆ ಕೊಡ್ತಾರೆ, ಅವನ ದರ್ಶನ್ನ ಭಾಳ ಚೆನ್ನಾಗಿ ನೋಡ್ಕೋಬೇಕು, ನೀನು ಏನೇನು ಬೇಕು ವ್ಯವಸ್ಥೆ ಎಲ್ಲವೂ ಕೂಡ ನಾನು ಮಾಡಿಸ್ತೀನಿ, ಇಲ್ಲಿಂದ ಹಣಕಾಸಿನ ಸರವಣ ಅಂತ ಮತ್ತೊಬ್ಬ ರೌಡಿ ಶೀಟರ್ ಏನಿರ್ತಾರೆ ನಾಗನ ಶಿಷ್ಯ, ಆತನಿಗೆ ಎಲ್ಲ ಮೂಲಕ ಎಲ್ಲ ರೀತಿಯ ಒಂದು ದುಡ್ಡನ್ನ ಒಳಗಡೆ ಕಳಿಸೋದಿರ್ಬೋದು, ಎಲ್ಲ ವ್ಯವಸ್ಥೆನ ಹೊರಗಡೆ ಮಾಡುವಂಥದ್ದು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಅವ್ರು ಮಾಡ್ತಾ ಇರ್ತಾರೆ. ಇನ್ನು ನಾಗಂಗೆ ಇದೇ ಒಂದು ಚಾನ್ಸ್ ತಗೊಂಡು ಇಮಿಡಿಯೇಟ್ ಆಗಿ ದರ್ಶನ್ಗೆ ಹತ್ರ ಆಗ್ತಾನೆ. ಅವ್ನು ಏನು ಕೇಳ್ತಾನೆ ಅದಕ್ಕಿಂತ 2ರಷ್ಟು 3ರಷ್ಟು ಜಾಸ್ತಿ ಕೊಡೋಕ್ತಾನೆ. ಅಂದರೆ 1 ಸಿಗರೇಟ್ ಕೇಳಿದ್ರೆ 5 ಕೊಡೋದು, ಈ ಥರದ್ದೆಲ್ಲವೂ ಕೂಡ ಶುರು ಆಗ್ತಾ ಹೋಗ್ತಾ ಇರುತ್ತೆ. ಅಲ್ಲಿ ಎಣ್ಣೆ ಪಾರ್ಟಿ ಮಾಡೋಕ್ಕೆ ಲಿಕ್ಕರ್ ಇರ್ಬೋದು, ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಆತನಿಗೆ ಯಾವುದೇ ರೀತಿಯ ಕಮ್ಮಿ ಆಗದೇ ಇದ್ದಂಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾಗ ಮಾಡ್ಕೊಂಡು ಬಂದಾಗ ಭಾಳ ಇವರ ನಡುವೆ ಭಾಳ ಚೆನ್ನಾಗಿ ಅಲ್ಲಿ ಒಂದು ವ್ಯವಸ್ಥೆ ಎಲ್ಲ ಮಾಡಿದ ತಕ್ಷಣ ಭಾಳ ಹತ್ರ ಆಗ್ತಾ ಇರ್ತಾರೆ. ಭಾಳ ಡಿಪೆಂಡ್ ದರ್ಶನ್ ನಾಗನ ಮೇಲೆ ಆಗಿರ್ತಾನೆ. ಎಲ್ಲೋ ಒಂದು ಕಡೆ ಇದೆಲ್ಲವೂ ಜಾಸ್ತಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ಬಹುಶಃ ನಮಗೆ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ, ಪೊಲೀಸರ ಪ್ರಕಾರ ಬೇಕ್ರಿ ರಘು ಕಡೆ ಹುಡುಗರು ಏನು ಜೈಲಲ್ಲಿ ಇರ್ತಾರೆ ಅವರೇ ಮೊಬೈಲ್ ತರಿಸ್ಕೊಂಡು ಈ ಒಂದು, ಯಾಕೆಂದ್ರೆ ಫೋಟೋವನ್ನು ತೆಗೆದು ವೈರಲ್ ಮಾಡಿರ್ಬೋದು ಅನ್ನೋ ಒಂದು ಸಂಶಯ ಈಗ ಈ ಥರದ್ದೆಲ್ಲ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಈಗ ಅಲ್ಲಿ ಮತ್ತಷ್ಟು ಒಂದಷ್ಟು ಗುಂಪುಗಾರಿಕೆಗಳು ಜಾಸ್ತಿ ಆಗಲ್ವಾ? ಅಲ್ಲಿ ಬಡದಾಟಗಳು ಶುರು ಆಗಲ್ವಾ? ಅಲ್ಲಿ ಇನ್ನೊಂದಿಷ್ಟು ಗುಂಪುಗಳು ಸೃಷ್ಟಿಯಾಗಲ್ವಾ? ಇಲ್ಲ, ಖಂಡಿತ ಅಲ್ಲಿ ಇದ್ದೇ ಇರುತ್ತೆ. ಅದಕ್ಕಾಗಲೇ ಸಪ್ರೇಟಾಗಿ ಯಾವಾಗ ಈ ಥರ ಶುರು ಆಯಿತು, ಅಲ್ಲಿದ್ದಂಥ ಜೈಲಧಿಕಾರಿಗಳು ಅವ್ರನ್ನ ಒಂದು ಕಡೆ ಇದ್ದಂಥವ್ರನ್ನ ಮತ್ತೆ ಬೇರೆ ಬೇರೆ ಬ್ಯಾರಕ್ಗಳಿಗೆ ಹಾಕೋದು, ಇವ್ರನ್ನ ಭೇಟಿ ಮಾಡದೇ ಇದ್ದಂಗೆ ಸಪ್ರೇಟಾಗಿ ಮಾಡೋದು, ಇದೆಲ್ಲವೂ ಕೂಡ ವ್ಯವಸ್ಥೆ ಮಾಡ್ತಾರೆ. ಆದರೆ ಜೈಲಧಿಕಾರಿಗಳೇ ಈ ಒಂದು ಎಲ್ಲವೂ ಕೂಡ ಶಾಮೀಲಾದಾಗ ಇಲ್ಲಿ ಎಲ್ಲವೂ ಕೂಡ ಕುಲ್ಲಂಗೆ ನಡೀತಾ ಇರುತ್ತೆ. ಯಾಕೆಂತಂದರೆ ಇಲ್ಲಿ ವ್ಯವಸ್ಥೆಯನ್ನು ಕೂಡ, ಯಾಕೆಂತಂದರೆ ಇಲ್ಲಿ ಅಲ್ಲಿರುವಂಥ ಒಂದು ಸಿಂಡಿಕೇಟ್ಗಳೇ ಇದೆ. ಅಂದರೆ ಜೈಲೊಳಗಡೆ ಅಂದರೆ ಈ ಒಂದು 10 ವರ್ಷ 12 ವರ್ಷ ಮುಗಿಸಿರುವಂಥ ಏನು ಸಜೆ ಮುಗಿಸಿರುವಂಥ ಅಲ್ಲಿರುವಂಥ ಕೈದಿಗಳೇ, ಅವರು ಸಜೆಗೊಂಡಿರೋ ಕೈದಿಗಳದೇ ಒಂದು ಸಿಂಡಿಕೇಟ್ ಮಾಡ್ತಾರೆ. ಅವರು ಹೇಳ್ದವ್ರೆ, ಅವರ ಕಂಪ್ಲೀಟ್ ಕಂಟ್ರೋಲ್ ಇಡೀ ಜೈಲ್ನ ಅವರೇ ಇಟ್ಕೊಂಡಿದ್ದಾರೆ. ಇಲ್ಲಿ ಜೈಲಾಧಿಕಾರಿಗಳು ನಾಮಕಾವಸ್ಥೆಗಿರ್ತಾರೆ. ಇಡೀ ಸಿಂಡಿಕೇಟ್ ಏನಿದೆ, ಅವ್ರು ವಾಲಂಟಿಯರ್ ಕರ್ಸೋದು, ಈಗ ಹೋಗಿ ದರ್ಶನ್ಗೆ ಮಸಾಜ್ ಮಾಡೋಕ್ಕಿರ್ಬೋದು, ಅವ್ನ ರೂಮ್ ಕ್ಲೀನ್ ಮಾಡೋಕ್ಕಿರ್ಬೋದು, ಎಲ್ಲವೂ ಕೂಡ ಈ ಒಂದು ಸೀನಿಯರ್ ಯಾರ್ಯಾರು ಇರ್ತಾರೆ ಇವರು ಕಂಪ್ಲೀಟ್ ಆಗಿ ನೋಡಿಕೊಂಡು ಆಪರೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವನಿಗೆ ಮೊಬೈಲ್ ಕೊಡೋದಿರ್ಬೋದು, ಜಾಮರ್ನ ಯಾವ ಟೈಮಲ್ಲಿ ವೀಕ್ ಮಾಡಿಸ್ಬೇಕು ಅಂತ ಅವರೇ ಸೂಚನೆ ಕೊಡ್ತಾರೆ ಜೈಲಾಧಿಕಾರಿಗಳಿಗೆ. ಈ ಎಲ್ಲ ವ್ಯವಸ್ಥೆ ಕೂಡ ಅಲ್ಲಿಯ ಕಂಪ್ಲೀಟ್ ಕಂಟ್ರೋಲ್ ಅವ್ರ ಕೈಲಿ ಇರುತ್ತೆ. ಆಮೇಲೆ ಜೊತೆಗೆ ದುಡ್ಡನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಇವರು ಜೈಲಾಧಿಕಾರಿಗಳಿಗೆ ದುಡ್ಡನ್ನು ಕೊಡುವಂತ ವ್ಯವಸ್ಥೆ ಕೂಡ ಕಂಪ್ಲೀಟ್ ಆಗಿರೋದ್ರಿಂದ ಇಲ್ಲಿ ಏನೇ ಆದ್ರೂ ಕೂಡ ಇಲ್ಲ ಯಾವ ಸೆಲ್ಲಿಗೆ ಯಾರು ಇರಬೇಕು ಅನ್ನೋ ಡಿಸೈಡ್ ಮಾಡೋದು ಕೂಡ ಅವರೇ. ಆ ಒಂದು ಸಿಂಡಿಕೇಟ್ ಜೈಲಲ್ಲಿ ಇರುವಂತಹ ಸೀನಿಯರ್ಸ್ ಏನು ಕೈದಿಗಳು ಅವರೇ ಡಿಸೈಡ್ ಮಾಡುವಂತ. ಹಾಗಾಗಿ ಇಲ್ಲಿ ಬೇಕಾಗಿದ್ದಂತ ವ್ಯವಸ್ಥೆನ ಪಡ್ಕೊಳ್ಳೋದು ಮಾಡೋದು ಎಲ್ಲವೂ ಕೂಡ ಅವರ ನಿರ್ಧಾರ ಮಾಡ್ತಾರೆ. ರಂಗನಾಥ್, ಎಸ್, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.